ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸೋಮವಾರದ ಒಳಗಿದ್ದು. ಬೆಳಗ್ಗೆ ನೋಡಿ ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಇವಾಗ ನೋಡಿ ಒಳಗೆ ಬಂದೆ. ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾರೆ. ನನ್ನ ದೊಡ್ಡ ಮಗಳು ಏನೋ ಹೋಮ್ವರ್ಕ್ ಮಾಡೋದು ಸ್ವಲ್ಪ ಮರ್ತಿದ್ದೆ ಅಂತ ಇವಾಗ ಬೆಳಗ್ಗೆ ಕೂತ್ಕೊಂಡು ಸ್ವಲ್ಪ ಟೇಬಲ್ಸ್ ಏನೋ ಬರ್ದಿಲ್ಲ ಅಂತ ಇವಾಗ ಬರೀತಾ ಇದ್ದಾಳೆ. ಚಿಕ್ಕ ಮಗಳು ಹೊಟ್ಟೆ ಹಸುವಾಗ್ತಾಯಿದೆ, ಊಟ ಕೊಡು ಮಮ್ಮಿ ಅಂತ ಇದ್ಲು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಅದಕ್ಕೆ ಇವಾಗ ದೋಸೆ ಮಾಡೋಣ ಅಂತ ಎಲ್ಲ ನೀಟಾಗಿ ನೋಡಿ, ಇಲ್ಲಿ ಈರುಳ್ಳಿ ದೋಸೆ ಮಾಡೋಣ ಅಂತ ಎಲ್ಲ ನೀಟಾಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ದೋಸೆ ಇಟ್ಟಿತ್ತು, ಏನು ತಿಂಡಿ ಮಾಡೋದು ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಸ್ವಲ್ಪ ಫ್ರಿಜ್ಜಲ್ಲಿ ದೋಸೆ ಎತ್ತಿಟ್ಟಿದ್ದೆ. ಹಂಗಾಗಿ ಇವತ್ತು ದೋಸೆನೇ ಮಾಡಿಕೊಟ್ಬಿಡೋಣ ಅಂತ ದೋಸೆ ಮಾಡ್ತೀನಿ ಅಂತ ಹೇಳಿದೆ. ಮಕ್ಕಳು ಪ್ಲೇನ್ ದೋಸೆ ಆದರೆ ಬೇಡ ಅಂತಾರೆ, ಅಂದರೆ ತಿನ್ನಲ್ಲ, ನನಗೆ ಬೇಡ ಅಂತಾರೆ. ಪಡ್ಡು ಮಾಡ್ತೀನಿ ಅಂದೆ, ಅದಕ್ಕೆ ಪಡ್ಡೂ ಬೇಡ ಅಂದರು. ಸರಿ ಆಯಿತು, ಇನ್ನೇನು ಈರುಳ್ಳಿ ದೋಸೆ ಮಾಡಿಕೊಡ್ಲಾ ಅಂದೆ. ಸರಿ ಆಯಿತು, ಈರುಳ್ಳಿ ದೋಸೆ ಆದರೆ ಓಕೆ ಅಂದರು. ಅದಕ್ಕೆ ಸರಿ ಆಯಿತು, ಈರುಳ್ಳಿ ದೋಸೆನೇ ಮಾಡಿಕೊಡೋಣ ಅಂತ ಎಲ್ಲ ನೀಟಾಗಿ ಈರುಳ್ಳಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಕ್ಯಾರೆಟು ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ನನ್ನ ದೊಡ್ಡ ಮಗಳದ್ದು ಆರ್ಡರು ಈರುಳ್ಳಿ ದೋಸೆ ಬೇಕು ಅಂತ. ಸರಿ ಆಯಿತು ಅಂತ ಇನ್ನೇನು ಮಾಡೋದು. ಪಡ್ಡು ಮಾಡಿದ್ರೆ ಅದೂ ತಿನ್ನಲ್ಲ ಅಂತಾರೆ, ಪ್ಲೇನ್ ದೋಸೆ ಮಾಡಿದ್ರೆ ಅದೂ ತಿನ್ನಲ್ಲ ಅಂತಾರೆ. ಈ ಥರ ಆದರೆ ಮಾಡಿಕೊಟ್ರೆ ದೋಸೆ ಹಿಟ್ಟು ಖಾಲಿ ಆಗುತ್ತೆ, ನನಗೆ ತಿಂಡಿ ಮಾಡೋ ರಿಸ್ಕ್ ತಪ್ಪುತ್ತೆ ಅಂತ ಬೇಗ ಅದಕ್ಕೆ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಎಲ್ಲ ದೋಸೆನ ಹಾಕ್ತಾಯಿದ್ದೀನಿ. ಹೆಂಗೆ ಗೊತ್ತಾ, ಈ ದೋಸೆ ಎಲ್ಲ ಹಾಕ್ಬಿಟ್ಟೆಲ್ಲ ರೆಡಿ ಮಾಡಿಬಿಟ್ಟಾರೆ, ಬಾಕ್ಸ್ನೆಲ್ಲ ರೆಡಿ ಮಾಡಿಬಿಟ್ರೆ ನನಗೆ ಅರ್ಧ ಕೆಲಸ ತಪ್ಪುತ್ತೆ. ಆಮೇಲೆ ಇನ್ನು ಮಕ್ಕಳಿಗೆಲ್ಲ ಮತ್ತೆ ರೆಡಿ ಮಾಡಬೇಕಲ್ಲ, ಇನ್ನು ಅವ್ರದ್ದು ತಲೆ ಎಲ್ಲ ಬಾಚಬೇಕು, ಅವ್ರನ್ನ ರೆಡಿ ಮಾಡಬೇಕು. ಇನ್ನು ನನ್ನ ಚಿಕ್ಕ ಮಗಳನ್ನ ರೆಡಿ ಮಾಡೋ ಅಷ್ಟೊತ್ತಿಗಂತೂ ನನ್ನ ತಲೆ ಕೆಟ್ಟೋಗಿರುತ್ತೆ ಬಿಡಿ. ಬೆಳಗ್ಗೆ ಹಿಂಗೆ ಫ್ರೆಂಡ್ಸ್, ಅಂದರೆ ವೀಡಿಯೋ ಮಾಡ್ಕೊತ ನಾವು ಇದು ಮಾಡ್ತೀವಿ, ವೀಡಿಯೋ ಮಾಡ್ಕೊತ ನಾವು ಕೆಲಸ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ. ಫುಲ್ಲೆಲ್ಲ ಗಜಿಬಿಜಿ ಅನಿಸ್ಬಿಡುತ್ತೆ ಬೆಳಿಗ್ಗೆ ಟೈಮು. ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಇಲ್ಲಿ ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ. ಒಂಥರ ಅರ್ಜೆಂಟ್ ಅವಸರ ಮಾಡ್ದಂಗೆ ಆಗುತ್ತೆ. ಆಮೇಲೆ ಮಕ್ಕಳು ನನ್ನೇ ಬೈತಾರೆ, ಅಮ್ಮ ನೀನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂತೀಯ, ಆಮೇಲೆ ಲೇಟ್ ಆಯಿತು ಅಂತ ನಮ್ಮನ್ನೇ ಬೈತೀಯ ಅಂತ ಅವ್ರು ನನಗೆ ಬೈತಾರೆ ತಿರುಗಿಸಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮದೇ ತಪ್ಪಿರುತ್ತೆ ಅಲ್ವಾ. ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡು ಮಕ್ಕಳಿಗೆ ಟೈಮ್ ಮಾಡ್ತೀವಿ ನಾವೇ. ಆಮೇಲೆ ಟೈಮ್ ಆಯಿತು, ಸರಿ ಆಯಿತು ಹೊರಡು ಇವಾಗ ಟೈಮ್ ಆಯಿತು ಅಂತ ನಾವು ಮತ್ತೆ ಅವಸರ ಮಾಡೋದು. ಆಮೇಲೆ ನೋಡಿ ಇಲ್ಲಿ ನೀಟಾಗೆಲ್ಲ ಅದು ಹಿಟ್ಟು ಹಾಕ್ತೀವಲ್ಲ ದೋಸೆನ, ಅದು ನೀಟಾಗಿ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಈರುಳ್ಳಿದು ಮತ್ತು ಏನು ನಾವು ಕ್ಯಾರೆಟು ಎಲ್ಲ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ 2 ಕಡೆಯಿಂದ ನೀಟಾಗಿ ಚೆನ್ನಾಗಿ ಬೇಯಿಸಬೇಕು. ಈಗ ದೋಸೆ ಇಟ್ಟಿರೋದ್ರಿಂದ ಬಚಾವಾದೆ ಇವತ್ತು ನಾನು. ಇಲ್ಲಾಂದಿದ್ರೆ ಬೇರೆ ತಿಂಡಿ ಏನಾದರೂ ಮಾಡಬೇಕಾಗಿತ್ತು. ಅಂದರೆ ನಾನು ರಾತ್ರಿಯೇ ಇಂಥ ತಿಂಡಿ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಬೆಳಗ್ಗೆ ಟೈಮ್ ನನಗೆ ಏನು ಅನಿಸುತ್ತೋ ಅದು ಮಾಡಿಬಿಡ್ತೀನಿ ಅಷ್ಟೇ. ನಾನು ಹಾಗೆ ಮಾಡೋದು. ಅಂದರೆ ಪಲಾವ್ ಮಾಡಬೇಕಾದ್ರೆ, ಏನಾದರೂ ಟೊಮೊಟೊ ಬಾತ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಅಂದ್ಕೊಂಡಿರ್ತೀನಿ ಬೆಳಗ್ಗೆ. ಯಾಕಂದರೆ ಬಟಾಣಿ ಕೇಳೋದು ನೆನೆ ಹಾಕಬೇಕಲ್ಲ ರಾತ್ರಿಯೇ, ಹಂಗಾಗಿ ಅದು ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಅಂದ್ಕೊಂಡಿರ್ತೀನಿ. ಇನ್ನು ಬೇರೆ ತಿಂಡಿಗೆಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ ಬಿಡಿ. ಬೆಳಗ್ಗೆ ಎದ್ದು ನನ್ನ ಕೈಗೆ ಏನು ಸಿಗುತ್ತೋ, ನನಗೆ ಆ ತಕ್ಷಣ ಮೈಂಡಿಗೆ ಏನು ಬರುತ್ತೋ ನಾನು ಅದನ್ನೇ ಮಾಡೋದು. ಇವತ್ತು ಅಷ್ಟೇ ದೋಸೆ ಹಿಟ್ಟಿತ್ತು, ನೋಡಿದೆ ಫ್ರಿಜ್ ಓಪನ್ ಮಾಡಿ ದೋಸೆ ಹಿಟ್ಟು ಕಾಣಿಸ್ತು. ಸೈ ಮುಗಿತು, ದೋಸೆ ಮಾಡಿಕೊಡ್ತೀನಿ ಅಂತ ಸುಮ್ಮನಾದೆ. ಪಡ್ಡು ಮಾಡಿಕೊಡ್ತೀನಿ ಅಂದೆ, ಬೇಡ ಅಂದರೆ ಅವರೇ ಪ್ಲೇನ್ ದೋಸೆ ಪಡ್ಡು ಏನು ಬೇಡ ಅಂದರೆ ಸರಿ ಈರುಳ್ಳಿ ದೋಸೆ ಅಂತ ತಕ್ಷಣ ಸರಿ ಆಯಿತು ಅಂತ ಒಪ್ಕೊಂಡ್ರು. ಸರಿ ಆಯಿತು ಅಂತ ಇವಾಗ ದೋಸೆ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಏನಿಲ್ಲ, ಅವಳಿಗೆ ಒಂದೆರಡು ಇವಳಿಗೆ ಒಂದೆರಡು ದೋಸೆ ಬಾಕ್ಸಿಗೆ, ಮತ್ತು ಒಂದು ತಿನ್ನೋದಕ್ಕೆ ಅಷ್ಟೇ, ಜಾಸ್ತಿ ಏನಿಲ್ಲ. ಜಸ್ಟ್ ಅವ್ರಿಗೆ ಎಷ್ಟು ಬೇಕೋ ತಿನ್ನೋದಕ್ಕೆ ಅಷ್ಟು ಮಾತ್ರ ಒಯ್ತಾಯಿದ್ದೀನಿ ಅಷ್ಟೇ ದೋಸೆನ. ಆಮೇಲೆ ಬೇಕಿದ್ರೆ ನಮಗೆ ಆಮೇಲೆ ಒಯ್ಕೊಂಡ್ರತ್ತೆ ಬಿಸಿಯಾಗಿ. ಈಗಲೇ ಒಯ್ದಿಕ್ಬಿಟ್ರೆ ಎಲ್ಲ ಫುಲ್ ತಣ್ಣಗಾಗ್ಬಿಡುತ್ತೆ ಅಂತ ಅವರಿಗೆ ಮಕ್ಕಳಿಗೆ ಎಷ್ಟು ಬಾಕ್ಸಿಗೆ ತಿನ್ನೋದಕ್ಕೆ ಅಷ್ಟು ಮಾತ್ರ ನಾನಿಲ್ಲಿ ಒಯ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಇವರು ಎಲ್ಲ ಇವಾಗ ಹರಡ್ಕೊಂಡು ಕೂತ್ಕೊಂಡಿದ್ದೆ. ನಾನು ಹೇಳ್ತೀನಿ ಸಂಜೆ ಟೈಮೇ ಎಲ್ಲ ಜೋಡಿಸ್ಕೊಂಬಿಡ್ರಿ, ಬೆಳಗ್ಗೆ ಟೈಮ್ ಎಲ್ಲ ಇದು ಮಾಡ್ಕೊಬೇಡ್ರಿ ಅಂತ ಹೇಳ್ತೀನಿ. ನೋಡಿ ಮಾತು ಕೇಳಲ್ಲ. ಇವಾಗ ಎಲ್ಲ ಜೋಡಿಸ್ಕೊಂಡು ಆ ಬುಕ್ ಸಿಗಲಿಲ್ಲ ನನಗೆ, ಈ ಎಕ್ಸಸೈಸ್ ಸಿಗಲಿಲ್ಲ ಅಂತ ಇವಾಗ ಕಾಟ ಕೊಡೋದು ನನಗೆ. ಹಂಗೆ ಮಾಡ್ತಾರೆ ಇವರು. ಇವಾಗ ನೋಡಿ ಚಿಕ್ಕ ಮಗಳೆಲ್ಲ ಹರಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ನೀವು ಹೆಂಗಾರ ಹರಡ್ಕೊಳ್ರಿ, ಹೆಂಗಾರ ನೀವು ಜೋಡಿಸ್ಕೊಳ್ರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಬಂದುಬಿಟ್ಟೆ. ಇಲ್ಲಾಂದರೆ ನನ್ನನ್ನು ಹುಡ್ಕೊಡು, ನನ್ನನ್ನು ಇದು ಮಾಡಿಕೊಡು ಅಂತ ನನ್ನನ್ನು ತಲೆ ತಿಂದುಬಿಡ್ತಾರೆ. ಮತ್ತು ಆಮೇಲೆ ಅಲ್ಲಿ ಅವ್ರನ್ನ ಜೋಡಿಸ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ನನ್ನ ಕೆಲಸ ಲೇಟ್ ಆಗಿಬಿಡುತ್ತೆ. ಮೊದಲೇ ವೀಡಿಯೋ ಮಾಡ್ಕೊಂಡು ಮೊದಲೇ ಲೇಟ್ ಆಗುತ್ತೆ ಕೆಲಸ ಎಲ್ಲ, ಮತ್ತು ಅದ್ರ ಜೊತೆಗೆ ಅವ್ರ ಪ್ಲಸ್ ಕೆಲಸ ಅಂದರೆ ಸರಿಯಾಗಲ್ಲ ಅಂತ ಇವಾಗ ಬಂದುಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಸಾಂಬಾರಿತ್ತು, ಸಾಂಬಾರು ತೊಗೊಂಡೋಗಿರಿ ಅಂತ ಬೇಡ ಅಂದರು. ಇದಕ್ಕೆ ಚಟ್ನಿನೇ ಚೆನ್ನಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಕಡಲೆಬೀಜ ಎಲ್ಲ ಹುರಿದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಕಡಲೆಬೀಜನ ಫಸ್ಟು ಶೇಂಗಾ ಬೀಜನ ಸ್ವಲ್ಪ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಶೇಂಗಾ ಬೀಜ ಹುರಿದ್ಮೇಲೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಎಲ್ಲ ಇದು ಮಾಡಿ
ಒಳಗಡೆ ಹಾಕ್ತಾರೆ. ನಾನು ಏನೋ ಸಿಪ್ಪೆ ಗಿಪ್ಪೆ ಏನು ತೆಗಿರೋ ಫ್ರೆಂಡ್ಸ್, ಹೆಂಗೆ ಹುರಿತೀನಿ ಹಂಗೆ ಡೈರೆಕ್ಟ್ ಹಾಕ್ತಾ ಇರೋದೇ, ಚಟ್ನಿ ರುಬ್ತಾ ಇರೋದು ಅಷ್ಟೇ ನನ್ನ ಹತ್ರ. ಆಮೇಲೆ ಇಲ್ಲಿ ಸ್ವಲ್ಪ ಕಡಲೆಬೇಳೆನೂ ಅಷ್ಟೇ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಹುರ್ಕೊಂಬಿಟ್ಟು ಮತ್ತು ಕಡಲೆಬೇಳೆನೂ ಹುರ್ಕೊತಾ ಇದ್ದೀನಿ, ಎರಡನ್ನೂ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಬೇಕಂದರೆ ನೀವು ಬರೀ ಕಡಲೆಬೇಳೆನೇ ಹಾಕ್ಬೋದು, ಮತ್ತು ಇದ್ರ ಜೊತೆಗೆ ನಾನು ಕಡಲೆನೂ ಸಹಿತ ಸೇರಿಸ್ತಿದ್ದೀನಿ. ಏನು ಇದು ಬರೀ ಇದು ಮಾತ್ರ ಅಲ್ಲ, ಕಡಲೆನೂ ಸಹಿತ ಸೇರಿಸ್ತಾ ಇದ್ದೀನಿ. ಕಡಲೆನೂ ಸೇರಿಸ್ಬಿಟ್ಟು ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಸೇರಿಸಿ ಮಾಡಿದರೆ ಚೆನ್ನಾಗಿರುತ್ತೆ ಚಟ್ನಿ. ಒಂದ್ಸಲ ಮಾಡಿ ನೋಡಿ. ಇದು ಕೆಂಪು ಚಟ್ನಿ, ಇದು ರೆಡ್ ಕಲರ್ ಇರುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ನೋಡಿ ಇಲ್ಲಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹುರಿದು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಕಡಲೆ ಹಾಕ್ತಾಯಿದ್ದೀನಿ. ಕಡಲೆನ ಸ್ಕಿಪ್ ಮಾಡ್ಬೋದು ನೀವು ಬೇಕು ಅಂದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಕಡಲೆನೂ ಹಾಕ್ಕೊತಾಯಿದ್ದೀನಿ. 3 ಥರದ್ದು ಎಲ್ಲ ಹಾಕೊಂಬಿಟ್ಟು ನಾನು ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ 4 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಉಪ್ಪು, ಸ್ವಲ್ಪ ಕಾಯಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಯಿನೂ ಇದು ಕಾಯೆಲ್ಲ ನಾನು ಆಲ್ರೆಡಿ ಮುಂಚೆನೆಲ್ಲ ತುರಿದು ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ಇದನ್ನ ಬಾಕ್ಸಿಗೆ ಹಾಕಿಟ್ಟಿರ್ಬೇಕಾಯ್ತು, ಅರ್ಜೆಂಟು ಅಂತ ಹಂಗೆ ಅಂತ ಪ್ಲೇಟಿಗೆ ಹಾಕಿಟ್ಟಿದ್ದೆ. ಇವಾಗ ಅದನ್ನು ಸ್ವಲ್ಪ ಕಾಯಿನೂ ಹಾಕ್ಕೊಂಬಿಟ್ಟು ಸ್ವಲ್ಪ ಇದಕ್ಕೆ ಕರಿಬೇವನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಜೀರಿಗೆನೇ ಆ್ಯಡ್ ಮಾಡ್ತಾಯಿಲ್ಲ, ಬೇಕು ಅಂದರೆ ನೀವು ಜೀರಿಗೆನೂ ಹಾಕ್ಕೋಬೋದು. ನಾನು ಜೀರಿಗೆ ಹಾಕ್ಕೊತ ಇಲ್ಲ. ಸ್ವಲ್ಪ ನಾನಿಲ್ಲಿ ಕರಿಬೇವು ಇದೆಯಲ್ಲ, ಹಸಿ ಕರಿಬೇವನ್ನು ಹಾಕ್ಬಿಟ್ಟು ರುಬ್ತಾಯಿದ್ದೀನಿ. ನಾನು ಇನ್ನೇನು ರುಬ್ಬಣ್ಣನ ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಖಾರಕ್ಕೆ ಹಾಕೋದೇ ನಾನು ಹೇಳೋದೇ ಮರ್ತುಬಿಟ್ಟೆ ನೋಡಿ, ಸಾರಿ. ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಒಣಮೆಣ್ಸಿಕಾಯಿನೂ ಹಾಕ್ಕೋಬೋದು. ಒಣಮೆಣ್ಸಿಕಾಯಿಗೆ ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಅರ್ಜೆಂಟಿಗೆ ಇದ್ದು ಮನೇಲಿ ಒಣಮೆಣ್ಸಿಕಾಯಿ, ಬಟ್ ನನಗೆ ಅರ್ಜೆಂಟಿಗೆ ಅದು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಖಾರದ ಪುಡಿನೇ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಯಾಕಂದರೆ ಕರೆಂಟ್ ಬೇರೆ ಹೋಗಿತ್ತು. ನಾನು ಎಷ್ಟು ಸತಿ ಪರೀಕ್ಷೆ ಮಾಡಿ ನೋಡಿದ್ದೀನಿ. ನಾನು ಇನ್ನೇನು ಚಟ್ನಿ ರುಬ್ಬಬೇಕು ಅನ್ನೋ ಟೈಮಲ್ಲಿ ಕರೆಂಟ್ ತೆಗೆದು ಬಿಡ್ತಾನೆ. ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಕರೆಂಟ್ ಬಂದ ತಕ್ಷಣ ರುಬ್ಬೋದು ಅಂತ. ಮತ್ತು ಇಲ್ಲಿ ಬಂದುಬಿಟ್ಟು ನಮ್ಮ ಮಕ್ಳಿಗೆ ತಲೆ ಬಚ್ಚನ ಅಂತ ಇಲ್ಲಿ ಹಿಂದ್ಗಡೆ ಜಾಗ ಇತ್ತಲ್ಲ, ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನೋಡಿ ಇವಾಗ. ಒಂದು ಬೇಡ, ಒಂದು ಕೊಡಿ, ಒಂದು ಜುಟ್ಟು ಹಾಕ್ತೀನಿ. ಹೌದಾ, ಕೊಡು. 2 ತೆಂಗಿ ನಾನು ಜಡೆ ಹಾಕೋದು, 2 ತೆಂಗಿ ಜಡೆ ಹಾಕೋದಿದ್ದ ಜುಟ್ಟಿಗೆ ಆಯ್ತು ನೋಡು. ನಾನು 2 ಕಪ್ಪರ ಟೇಪಲ್ಲಿ ಒಂದು ಸ್ವಲ್ಪ ಕಮ್ಮಿ ಇತ್ತು ನೋಡಪ್ಪ. ನೀರು ಕುಡ್ಬತ್ತೀಯಾ? ಏನು ನೀರು ತಂಬ? ನಿಂದ್ರಲ್ಲೇ ತಂಬ ಬೇಕು ಕೊಡು. ತಿರ್ಗಪ್ಪ. ಏನು ಅವಳೇ ಕರ್ಕೊಂಡು ಹೋಗ್ಬೇಕು ಟೇಪ್ ತರಕ್ಕೆ? ಇಲ್ಲ, ಸಣ್ಣ ಟೇಪ್ ತಂದ್ರೆ ಆಯ್ತು, ತರ್ತೀನಿ. ಒಂದು ಲೋಟ ನೀರು ಅಂತ ತಂಬ. ಬಾಯ್ ಮಾಡ್ಬೇಡ ಸ್ವಲ್ಪ ಅಷ್ಟು. ನಿಮ್ ಜಡೆ ಕೆರೆಯೊತ್ತಿಗೆ ಸಾಕಾಗೋಗ್ತಾನೆ. ರಿಬ್ಬನ್ ಇಲ್ಲಿ ಬೃಂದ, ರಿಬ್ಬನ್ ಕೊಡ ಒಂದು. ಯಪ್ಪ ಯಾರೋ ತಿರ್ಗು ನಿಂದ ಅಲ್ವಾ ಸುಚಿತಾ ಸಿಸ್ಟರ್? ನೆಕ್ಸ್ಟ್ ನಂದೇ ಮಮ್ಮಿ ಸಿಕ್ಬಿಡ್ಸೋದು ನೆನ್ಪಿರ್ಕ. ರಿಬ್ಬನ್ ಒಂದು ಇಷ್ಟು ಜಡೆಗೆ ಇಷ್ಟು ಟೇಪ್ ಹಿಂಗ್ ಕಟ್ಟಿ ನಾನು ಮಾಡಿ ಹಿಂಗಾಗಿ ಎಲ್ಲ ಹೇಳ್ಕೊಡೋದು ನನಗೆ. ತೆಗೋ, ನನಗೆ ಹೇಳ್ಕೊಡೋದ್ರ ಹೇಳ್ಕೊಡ್ತೀನಿ ಮಮ್ಮಿ. ನನಗೆ ನನ್ನ ಕೂದಲಿಗೆ ಒಂದು ರಿಬ್ಬನ್ ಸಿಕ್ತಿದೆ ಅಮ್ಮ. ಇರುವೆ ಹೊತ್ತಿನೂ ತಿಂತಾವ? ನಂದಿರ ಹೊತ್ತಿನ ನಂದಿರ ಹೊತ್ತಿದೆ ಅದನ್ನೇ ತಿಂತಾವ. ಅಲ್ಲೇ ಬಿತ್ತು ಏನ್ ಸಿಗುತ್ತಾ ಅದೇ ಊಟ ಮಮ್ಮಿ. ಬೃಂದ ಬಾ. ಸಿಗ್ಲಿಲ್ವಾ? ಮಾಡಿದ್ ನಾನು
ನೆನೆ ಸಿಕ್ಕಿಸ್ಕೊಂಡಿಲ್ವಾ? ಬಿಡಿಸ್ಕೊಂಡಿದ್ದೆ. ಏನ್ರಪ್ಪ ಇದು? ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ. ಚಟ್ನಿ ರುಬ್ಬಕ್ಕೆ ಕರೆಕ್ಟಾಗಿ ಬರ್ಲಿಲ್ವಾ? ಒಂದು ಸತಮ ಏನು ಇಂತರ ಓಡಾಬಿಟ್ಟೆ ಪಟ್ಟಣ ರುಬ್ಬಿ ಒಂದ್ಸರಿ ರುಬ್ಬಿಡು ಅಮ್ಮ ಕರೆಂಟ್ ಬಂದು ಹಾಳಾದ ಕರೆಂಟ್ ಚಟ್ನಿ ನಾನು ಎಷ್ಟೊತ್ತು ಪರೀಕ್ಷೆ ಮಾಡ್ತೀನಿ ಚಟ್ನಿ ರುಬ್ಬಕ್ರೆ ಹೋಗು. ಸಿಕ್ಕ ಸುಮ್ ಕುಂತ್ಕೊಳಕ ಅಮ್ಮ ಸಿಕ್ ಬಿಡ್ಸತ್ತೆ ಟೇಪ್ ಕೊಟ್ಟೆ. ಎಷ್ಟು ಬೇಕು ಕೊಡ್ದಮ್ಮ? ನಿಂಗೆ ಬರುತ್ತೆ ಟೇಪ್ ಇವತ್ತು ತಗೊಂಡ್ಲೆ ಏನಲ್ವಾ? ಏನಿಲ್ಲ ನಾನು ಹೇಳ್ತೀನಿ ಆಗ ಆನ್ಸರ್ ಮಾಡಿದ್ದೆ ಅದೇನೇ ಟೆಸ್ಟ್ ಮಾಡ್ರೆ ಇವತ್ತೇ ಕೇಳ್ತೀಯ. ಯಾರು ಹಾಗಲ್ಲ ಇರಕ ಜುಟ್ಟು ಜಡಕನ ಅಮ್ಮ ಏನ್ ಗೊತ್ತಿನಮ್ಮ ನಂದು ಸಿಕ್ಕ ಹಿಂಗಾಗ್ತಿದಲ್ಲ ನಂತರ ದಿನ ಸಿಕ್ಕ ತಾಂದಿಗಾಯ್ತು ಇರ್ತಿದ್ಲ ಅವಳು ಇಡೀ ಊರ್ನನ್ನೇ ಬಾಯ್ ಮಾಡಿ ಕಳಿಸ್ಬಿಡ್ತಿದ್ದ. ಬೇಡ ಬೇಡ ಎಷ್ಟು ಸಿಕ್ಬಿಡ್ತೀನಿ ಅದು ನನ್ನ ಸಿಕ್ಕಿಲ್ಲ ಹೇಳಿತು ಅಂತ ತಿಂದ್ರೆ ಅಷ್ಟು ದೋಸೆನಾ? ಅಷ್ಟು ತಾನೇ ಪೀಸ್ ಬಿಟ್ಟಿದ್ದಾರೆ ಅವಳ ಭಾಗದ. ಏಕೆ? ನಾನು ಬಿಟ್ಟಿಲ್ಲ ಕಣಮ್ಮ, ಇವಳೇ ಬಿಟ್ಟಿರೋದು. ಅಮ್ಮ ನಂದು ಭಾಗ ನಾನು ತಿಂದಿದ್ದಾನೆ. ಇಲ್ಲ ಕಣಮ್ಮ, ಇವಳ ಭಾಗ ನಾನು ತಿಂದಿರೋದು. ನಾನು ತಿಂದಿನಿ. ದುಡ್ಡು ಕಟ್ಟಿದೆ ಅಂತ ಕಾಣಿಸ್ತಿತ್ತು ಅದರಲ್ಲಿ. ಅಮ್ಮ ಸೈಡ್ ತಪ್ಪು ಮಾಡ್ಲ ಅಕ್ಕ, ಈ ಕಡೆ ಬಂದು ದುಡ್ಡು ತೋರ್ಸ್ ಅಕ್ಕ. ಅಕ್ಕ ಹಂಗೆ ದುಡ್ಡು ತೋರ್ಸೋಗು ಅಕ್ಕ, ಹಂಗೆ ದುಡ್ಡು ತೋರ್ಸೋಗಕ್ಕ ಅಕ್ಕ. ಅಕ್ಕ ಹಿಂಗೆ ದುಡ್ಡು ತೋರ್ಸೋಗು, ದುಡ್ಡು ತೋರ್ಸೋಗು. ಅದು ಮಾಡಿದ್ದೆ ಏನು ಕೇಳ್ತಿದ್ಯಾ? ಸುಮ್ಕೆ ಆಫ್ ಮಾಡ್ದಾ ಕೆಳಗೆ? ಬೇಡ 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 ಕಡಿಮೆ ಬರಲಿ. ಇದು 5 ರೂಪಾಯಿ ಮಮ್ಮಿ ಹಿಂದ್ಗಡೆಯಿಂದ ಆನ್ ಮಾಡ್ಕೊಂಡು ಬರ್ತಿರೋದು ನಾನು ಆನ್ ಮಾಡಿದ್ದೀನಿ. ಓಕೆ ಓಕೆನಾ? ಆನ್ ಮಾಡ್ಕೊಂಡು ಬಂದಿರೋದವ ದೇವ್ ನಂಗೆ ಮುಖಕ್ಕೆ ಕೊಟ್ಲು. ಬೃಂದಕ್ಕ ಫೋಟೋ ಗೆದ್ದಿರೋ ನಂಗೆ. ಅಲ್ಲ ಇರುತ್ತೆ ನೋಡು ಟೈ. ಇಲ್ಲ ಐತೆ ನೋಡೆ, ಇಲ್ಲಿ ಇಲ್ಲಿ ಇಲ್ಲ ಐತೆ ನೋಡು. ಅವು ಏ ತಾನ ತಾನ್ವಿ ಬಜರ್ಸ್ಕೊ ಈಗ ಬಾ. ಯಾವ ತೆಗ್ದಿಕ್ಕೋ ಬಾ ನೀನು, ನನಗೆ ಹೇಳ್ಬೇಡ ನೀನು, ತಲೆ ಸಿಗ್ಬೇಡ. ಯಾವ ತೆಗ್ದಿಕ್ಕೋ ಇದು ಈ ವೇಸ್ ಸಿಗ್ತಾ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಎತ್ತಿದ್ದೀರಾ. ಆಮೇಲೆ ಬಂದು ಈ ವೇಸ್ ತೋರಿಸಿಲ್ಲ ಅದೆಲ್ಲ ಇದೆಲ್ಲ ಅಂತೀರ. ಆಯ್ತು ಏನ್ ಮಾಡಕ್ಕೆ ಬೇಕು? ಕಲರ್ ಹಾಕಿ ನೋಡಿ. ಇದಕ್ಕೆ ನೆನ್ನೆ ಕುಂಕು ಕಲರ್ ಹಾಕಿದ್ದು, ಇದಕ್ಕೂ ಅಷ್ಟೇ. ಇವೆಲ್ಲ ಇಕ್ಕವ ಇದ್ರೊಳಗೆ ಯಾವ ಇವೆಲ್ಲ ಅವೇ ಇವು ನೀವು ಬೇಡವಾ? ಇದಕ್ಕೂ ಕಲರ್ ಹಚ್ಚಿಲ್ಲ. ಹಚ್ಬೇಡ ಹಂಗೆ ಕುತ್ಕೊಂಡ್ಬಿಡು ಸುಮ್ಮನೆ. ಎಲ್ಲ ಅದ ಕಡೆಗೆ ಅದೇ ಕಲರ್ ಹಚ್ಕೊಂಡ್ಬಿಡುತ್ತೆ. ಕೇಳಿ ನೋಡು ಮಿಸ್ನ, ಅಲ್ಲೇ ಸ್ಕೂಲಲ್ಲೇ ಇರ್ಬೇಕಿದ್ರೆ ಮನೇಲೆಲ್ಲೂ ಹುಡುಗರು ಸಿಗ್ತಿಲ್ಲ ಅಂದ್ರೆ ಸ್ಕೂಲಲ್ಲೇ ಇರೋದು.
ಆಯ್ತಾ ಬಾಬಾ ಬನ್ನಿ ನೀವು ನೀರು ತುಂಬ್ಕೊ ಬಾಟ್ಲಿ ಟೈಮ್ ಆಯ್ತು ನಂದೇ ಬ್ಯಾಗ್ ನಿಮ್ಗೆ ಅಲ್ಲ ಏನು ಇಟ್ಟಿದ್ಯಾ ಏನು ತಗೊಂಡಿದ್ದೀಯ ಇವಾಗ ನಾನು ಏನು ಅಮ್ಮ ಬಿಚ್ಚಿಲ್ಲ ಕಣಮ್ಮ ಅದೇ ಅಮ್ಮ ಅದೇ ಬಿಚ್ಚಿತ್ತು ಮಮ್ಮಿ ಅದೇ ಬಿಚ್ಚಿತ್ತು ನಾನು ನಾಲ್ಕು ಬಂದೆ ಹಾಕನ್ ಹಾಕಿ ಏನು ತಗೊಂಡಿದ್ದೀಯ ತಾಡಿಲ್ಲ ಅವಳು ಈ ಪ್ರಯತ್ನಬೇಕಾ ಯಾಕ್ರಿತ್ತು ನಾನು ಶಕ್ತಿಶಾಲಿ ಅಂತ ಯಾರಿಗೂ ತೋರಿಸ್ಬೇಕು ಶಕ್ತಿಶಾಲಿ ಅಂತ ಒಂದು ಶಕ್ತಿಶಾಲಿ ಹನುಮಾನ್ ಕಿವಿ ಅದು ಇದು ಕೊಡು ನೆರೆಸ ಕೊಡು ಅಷ್ಟೇ ಈ ಬುಕ್ನ ನಿನಗೆ ಕೊಡ್ತೀನಿ ಧಾರಾಳವಾಗಿ ಅಂತ ಬಾ ಈಗ ಟೈ ಬೆಲ್ಟ್ ಹಾಕ್ತೀನಿ ಬಾ ಇಲ್ಲಿ ಟೈ ಬೆಲ್ಟ್ ತಂಬಾರ ಬಾ ನೀನು ತಾನು ಇದೆ ಬೃಂದ ನೀನೆಲ್ಲ ತುಂಬ್ಕೊಂಡ ಬಾಕ್ಸ್ ರೆಡಿ ಮಾಡ್ತೀನಿ ನೀರು ತುಂಬ್ಕೋಗು ಬಾ ತಾನು ತರ್ಬಾ ನೀನು ಪಾಪ ಈ ತಾನು ಬಾ ತರ್ಬಾ ತರ್ಬಾ ಟೈ ಬೆಲ್ಟು ಅದೇ ಎಲ್ಲಿದೆ ಅಲ್ಲ ಐತು ಹೋಗು ಅಲ್ಲಿ ಅಂದ್ರೆ ಎಲ್ಲೂ ಇಲ್ವಲ್ಲ ಅಲ್ಲ ಐತು ಹೋಗಿ ಬಾರಮ್ಮ ಅಲ್ಲಿ ಏನೋ ಇಲ್ಲ ಕಣಮ್ಮ ಅಲ್ಲ ಐತು ತಂಬ ಅಮ್ಮ ನೋಡಿ ಹೆಂಗ್ ಮಕ್ಕಳಲ್ಲಿ ನಾಟಕ ಆಹಾ ಅಮ್ಮ ಇವಾಗ ಒಂದು ಕೊಟ್ರೆ ಅದು ನಿಜವಾಗ್ಲೂ ಬೀಳ್ಬಿಡ್ತಾಳೆ ಏಯ್ ಇತ್ತು ಏನು ಹಾಕೊಂಡು ಕರಿಬಿಡತಾನ ನೀನು ಆಯ್ತಾ ಹಿಂಗೆ ಇದ್ಬಿಡು ನಾನು ಹಾಕೋಣ ಕಲ್ತಿ ತಿರ್ಕೋ ನಾನು ಹಿಂಗೆ ಕಳಿಸ್ಬೇಕಲ್ಲ ಕಮ್ಮಿ ಬಾಯ್ ಮಾಡು ಬಗ್ಗು ಕತ್ತು ಬಗ್ಸು ನೀಟಾಗಿ ಅದು ಹಾಕೋಕು ಬಿಡೋದ ನನಗೆ ಎದೆ ಬೆಟ್ಟಾಗ್ತದೆ ಬೆಟ್ಟಾಗ್ತದೆ ಕಾಣಿಸ್ತಿದೆ ಸಣ್ಣ ಕಾಣಿಸ್ತು ಸಾಕು ಬಿಲಾಲಿ ಬಿತ್ರಿ ನನಗೆ ಲಘು ಮಾಡ್ತಿದ್ದಾಳೆ ಇಟ್ಕೊಳಕ್ಕಾಗ್ತಿಲ್ಲ ಅಮ್ಮ ನೀರು ತುಂಬ ಶೂ ಹಾಕೊಂಡ್ಬೇಕು ನಾನು ನೋಡಿ ಇವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಟಿಫನ್ ಎಲ್ಲ ಬಾಕ್ಸ್ ತುಂಬೋಣ ಅಂತ ಬಂದೆ ಎಲ್ಲ ಒಯ್ದಿಟ್ಟಿದ್ನೆಲ್ಲ ಮಕ್ಕಳು ಆಲ್ರೆಡಿ ಎಲ್ಲ ತಿಂದಿದ್ರು ಇಸ್ಕೊಂಡು ತಿಂದಿದ್ರು ಆವಾಗಲೇ ಎಲ್ಲ ಇಬ್ಬರು ಒಂದೊಂದು ದೋಸೆ ತಿಂದರು ಇವಾಗ ಬಾಕ್ಸಿಗೆ ಹಾಕ್ಬಿಡೋಣ ಅಂತ ಬಂದೆ ನೋಡಿ ಚಟ್ನಿ ಕರೆಂಟೆಲ್ಲ ಬಂದಿತ್ತು ಅಂತ ಪಟ ಪಟ ಅಂತ ಚಟ್ನಿ ರುಬ್ಕೊಂಡ್ಬಿಟ್ಟೆ ಮತ್ತು ಕರೆಂಟ್ ಹೋದರೆ ಕಷ್ಟ ಅಂದರೆ ಕರೆಂಟ್ ಯಾವಾಗ ಬೇಕಾದರೂ ಬರಲಿ ಪ್ರಾಬ್ಲಮ್ ಇಲ್ಲ ಬಟ್ ಸ್ಕೂಲಿಗೆ ಹೋಗ್ತಿ ಚಟ್ನಿ ರುಬ್ಬೇಕಲ್ಲ ಸ್ಕೂಲಿಗೆ ಹೋಗ್ತಿ ಕರೆಂಟ್ ಬರಲಿಲ್ಲ ಅಂದರೆ ಕಷ್ಟ ಅಂತ ಕರೆಂಟ್ ಬಂದ ತಕ್ಷಣ ಬಂದುಬಿಟ್ಟು ಚಟ್ನಿ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿದೆ ಇವಾಗ ಇಬ್ಬರಿಗೂ ಎರಡೆರಡು ದೋಸೆ ಹಾಕ್ಕೊಟ್ಟಿದ್ದೀನಿ ಸಾಕು ಎರಡೆರಡು ಅಂದರು ಅಂದರೆ ಸ್ವಲ್ಪ ಅದೆಲ್ಲ ದಪ್ಪ ಎಲ್ಲ ಹೋಯ್ತೀವಲ್ಲ ಹಂಗಾಗಿ ಅದು ತಿನ್ನೋಕ್ಕಾಗಲ್ಲ ಮಕ್ಳಿಗೂ ಹಾಗಾಗಿ ಎರಡೆರಡು ಹಾಕಿದ್ದೀನಿ ಆಮೇಲೆ ಚಟ್ನಿ ಎಲ್ಲ ಒಂದು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಬೆಳಿಗ್ಗೆ ಟೈಮು ಯಾವ ಥರ ಇರುತ್ತೆ ನನ್ನ ರೋಟೀನ್ ನೋಡಿ ಎರಡು ಮಕ್ಕಳ ಜೊತೆ ಯಾವ ಥರ ನಾವು ಎಷ್ಟು ಗಡಿಬಿಡಿಯಲ್ಲಿ ಗಜಿಬಿಜಿಯಲ್ಲಿ ನಮ್ಮದು ರೋಟೀನ್ ಇರುತ್ತೆ ಅಂತ ಫುಲ್ಲು ತಲೆ ನೋವು ಅವ್ರಿಗೆ ಸ್ಕೂಲಿಗೆ ಹೋಗೋವರೆಗೂ ತಲೆ ಕೆಟ್ಟೋಗ್ಬಿಡುತ್ತೆ ನಮಗಂತೂ ಆಮೇಲೆ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಆಮೇಲೆ ನೋಡಿ ಎಲ್ಲ ಬಾಕ್ಸು ಮತ್ತು ಬಾಟ್ಲಿಗೆಲ್ಲ ನೀರು ತುಂಬಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಇವಾಗೆಲ್ಲ ಲಂಚ್ ಬ್ಯಾಗ್ ತಂದುಬಿಟ್ಟು ಎಲ್ಲ ಲಂಚ್ ಬ್ಯಾಗಿಗೆ ಇಟ್ಬಿಟ್ರೆ ಎಲ್ಲ ರೆಡಿ ಮಾಡಿಬಿಟ್ರೆ ಮುಗೀತು ಚಿಕ್ಕ ಮಕ್ಕಳದೆಲ್ಲ ಬುಕ್ನೆಲ್ಲ ತೆಗೆದುಬಿಟ್ಟು ಎಲ್ಲ ಬುಕ್ನೆಲ್ಲ ಜೋಡಿಸಿದ್ದೀನಿ ಇವಾಗ ಬಂದುಬಿಟ್ಟು ಲಂಚ್ ಬ್ಯಾಗೆಲ್ಲ ಜೋಡಿಸ್ಬಿಟ್ರೆ ನನ್ನ ಕೆಲಸ ಮುಗಿತಾವನ ಅವರು ಸ್ಟಾಪ್ ಹತ್ರ ಹೋಗ್ಬಿಡ್ತಾರೆ ಇನ್ನು ಶೂ ಎಲ್ಲ ಹಾಕ್ಕೊಂಬಿಟ್ಟು ಬೇಗ ಬಂದುಬಿಟ್ಟು ಟೀ ಇಟ್ಟಿದ್ದೀನಿ ಸದ್ಯಕ್ಕೆ ನಾನು ಅಡುಗೆ ಮನೆ ಪರಿಸ್ಥಿತಿ ಗಜಿಬಿಜಿ ಆಗಿಬಿಟ್ಟಿದೆ ಎಲ್ಲ ಆಮೇಲೆ ಮಕ್ಳಿಗೋ ತನಕ ಅಷ್ಟೇ ಆಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ಎಲ್ಲ ರೆಡಿ ಮಾಡ್ಕೊತೀನಿ ನೀಟಾಗಿ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ